ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಈಗ ನೀವು ನೋಡ್ಬೋದು, ಎಲ್ಲೇ ನೋಡಿ, ನೀವು ಯಾವುದೇ ಮೈನ್ ಸ್ಟ್ರೀಮ್ ಮೀಡಿಯಾಗಳು ನೋಡಿ ಅಥವಾ ಯೂಟ್ಯೂಬ್ಗಳು ನೋಡಿ, ಒಂದು ವಿಚಾರ ಈಗ ಸದ್ಯಕ್ಕೆ ಬೆಳಗ್ಗೆ ಬರ್ತಾ ಇರೋದೇನಪ್ಪ ಅಂದರೆ, ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು. ಸೊ ಅಂತ ಒಂದು ಆರೋಪ ಅಂದರೆ ರಮ್ಯ ಅವ್ರು ತಂದಿರೋದು ಮೊದಲನೇದಾಗಿ. ಇದಕ್ಕಿಂತ ಮುಂಚೆ ಕೆಲವೊಂದು ಆರೋಪಗಳು ಬಂತು. ಪ್ರಥಮ ಅವ್ರ ವಿಚಾರದಲ್ಲಿ ಅಲ್ಲೇ ಮಾಡೋಕ್ಕೆ ಹೋಗಿದ್ರು ದರ್ಶನ್ ಅವರ ಅಭಿಮಾನಿಗಳು ಒಂದು ವಿಚಾರ ಬಂತು. ಅದು ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಟ್ರೆಂಡಿಂಗಲ್ಲಿರುವಂಥ ವಿಷಯದ ಬಗ್ಗೆ ಮಾತಾಡ್ತೀನಿ. ರಮ್ಯಾ ಅವರು ಎಲ್ಲ ಮೀಡಿಯಾಗಳಲ್ಲೂ ಫೋನು ಕೊಡ್ತಾ ಇದ್ದಾರೆ, ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪೋಸ್ಟ್ ಹಾಕಿದ್ರು ಏನಪ್ಪ ಅಂದರೆ, ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಅಂತ. ಸೊ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಅವರು ದರ್ಶನ್ ಅಭಿಮಾನಿಗಳೇ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಅಲ್ವಾ? ಯಾವ ಸ್ಥಾನ? ನನ್ನ ದರ್ಶನ್ ಅಭಿಮಾನಿಗಳಾಗಲಿ ಯಾರ ಅಭಿಮಾನಿಗಳನ್ನ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ಕೆಟ್ಟದೆ ಆಯಿತಾ. ಒಂದು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದನ್ನ ಬಿಡಬೇಕು, ಒಂದು ಒಳ್ಳೆ ರೀತಿ ಮಾತಾಡೋದನ್ನ ಕಲಿಬೇಕು. ಯಾರ ಅಭಿಮಾನಿ ಆಗಿರಲಿ, ಯಾವ ನಟನ ಅಭಿಮಾನಿ ಆಗಿರಲಿ, ಒಳ್ಳೆ ರೀತಿ ಮಾತಾಡೋದು ಕಲ್ತ್ಕೊಳ್ಳಿ ಫಸ್ಟು. ಮೊದಲನೇದು ಆಯಿತಾ. ಎರಡನೇದಾಗಿ ನಾವು ಈ ಆ್ಯಂಗಲಲ್ಲಿ ಯೋಚನೆ ಮಾಡೋಣ, ಅವ್ರು ದರ್ಶನ್ ಅಭಿಮಾನಿಗಳೇ ಅಂತ ನಾವೇನು ಡಿಸೈಡ್ ಮಾಡ್ತೀವಿ? ಅಥವಾ ಅವ್ರು ಹೇಳಿದ್ರಾ, ಅಥವಾ ದರ್ಶನ್ ಅವರು ಇವರು ಈ ಐಡಿಗಳೆಲ್ಲ ನನ್ನ ಅಭಿಮಾನಿಗಳೇ ಅಂತ ಹೇಳಿದ್ರಾ? ಯಾವಾಗ ಅಂದರೆ, ಯಾರು ಮೆಸೇಜ್ ಮಾಡ್ತಾರೋ ಅವ್ರಿಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು, ಅವರ ಐಡಿಗಳನ್ನು ನೋಡಬೇಕು, ಐಡಿಗಳು ನೋಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರನ್ನ ಕೂರಿಸ್ಕೋಬೇಕು. ಅದಾದಮೇಲೆ ನಾವು ಡಿಸೈಡ್ ಮಾಡಬೇಕು. ಈಗ ನಾನು ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ನಾನು ಇಂಥವ್ರ ಅಭಿಮಾನಿ ಅಥವಾ ನಾನು ಇಂಥ ನಟನ ಅಭಿಮಾನಿ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡಿಬಿಟ್ರೆ ನಾನು ಆ ನಟನ ಮೇಲೆ ಹೋಗ್ಬಿಡೋದಾ? ಯಾಕ್ರಿ ಎಲ್ಲ ಈ ವಿಷಯಕ್ಕೂ ಅವ್ರ ಹೆಸರುಗಳು ತೊಗೊಬರ್ತೀರಿ? ಆಮೇಲೆ ಇನ್ನು ಕೆಲವೊಂದು ಹೇಳಿಕೆಗಳನ್ನ ನೋಡಿದೆ, ಬಟ್ ಅದು ತುಂಬ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮದೇ ಆದ ಒಂದು ಫ್ಯಾನ್ಸ್ ಫಾಲೋವರ್ನ ಇಟ್ಕೊಂಡು ಈ ರೀತಿ ಒಂದು ಅಜ್ಞಾನಿ ಥರ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಬ್ಬ ಕೊಲೆ ಆರೋಪಿ ಅಥವಾ ಅವರು ಯಾವುದೋ ಒಂದು ಆರೋಪಿ ಸ್ಥಾನದಲ್ಲಿದ್ದಾಗ ಅದಕ್ಕೆ ಕೋರ್ಟ್ ಇದೆ, ಲಾಯರ್ ಇದ್ದಾರೆ, ಜಡ್ಜ್ ಮಾಡಿ ಅದಾದಮೇಲೆ ಜಡ್ಜ್ಮೆಂಟ್ ಕೊಡ್ತಾರೆ ಅವರು ಏನು ಮಾಡಿದಾರಾ ಇಲ್ವಾ ಅಂತ. ಸೊ ನೀವು ಆಲ್ರೆಡಿ ಸ್ಟೇಟ್ಮೆಂಟೇ ಕೊಟ್ಬಿಟ್ರಿ. ಸೊ ಅದು ಹೆಂಗೆ ಬಳಸ್ಬಿಟ್ರಿ ಆ ಪದನ ಅಂತ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಇವರು ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೂ ಅವ್ರ ಅಭಿಮಾನಿಗಳು ಮೆಸೇಜ್ ಮಾಡೋದಕ್ಕೂ ಏನೇ ವ್ಯತ್ಯಾಸ ಇಲ್ಲ. ಹಂಗಂತ ರೇಣುಕಾ ಸ್ವಾಮಿನ ದರ್ಶನ್ ಅವ್ರು ಸಾಯಿಸ್ದಂಗೆ ನಾನು ಸಾಯಿಸ್ಬಿಡೋಕ್ಕಾಗತ್ತಾ? ಹೆಂಗ್ರಿ ಹೇಳ್ತೀರಾ ಸ್ಟೇಟ್ಮೆಂಟು? ನೀವು ಸಾಯಿಸಿದ್ರೆ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ? ಇಲ್ಲಿ ನನ್ನ ಫೇವರಿಸಮ್ ಅಂತ ನಾನು ತೊಗೊಳ್ಳೇಬೇಡಿ, ನಾನು ಕೆಲವೊಂದು ಪಾಯಿಂಟ್ಸ್ ನಾನು ಹೇಳಬೇಕು ಅಂತ ಅನ್ನಿಸ್ತು. ಇಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ರಿ, ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಕಾನೂನಿದೆ, ಅದು ಡಿಸೈಡ್ ಮಾಡುತ್ತೆ. ಅವ್ರ ಆರೋಪಿ ಅಷ್ಟೇ. ಎರಡನೇದಾಗಿ ಯಾವುದೇ ನಟ, ಆಮೇಲೆ ಒಬ್ಬ ಸ್ಟಾರ್ ಅಂತ ಅಂದ್ಕೊಳ್ಳಿ. ಆ ಸ್ಟಾರು ನೀನು ಏನು ಕೆಲಸ ಮಾಡ್ತೀಯಪ್ಪ ಅಂತ ಹೇಳಿ ನಾನು ಅಭಿಮಾನಿಯಾಗು ಅಂತ ಕೇಳ್ಕೊತಾರ? ಫಿಲ್ಟ್ರ್ ಮಾಡೋಕ್ಕಾಗತ್ತಾ ಅಭಿಮಾನಿಗಳನ್ನು? ಅಥವಾ ರಮ್ಯ ಅವರೇ, ನೀವಾದರೂ ಫಿಲ್ಟ್ರ್ ಮಾಡ್ತೀರಾ? ಇಂತಿಷ್ಟು ವರ್ಗದವ್ರು ಮಾತ್ರ ಅಭಿಮಾನಿ ಆಗ್ರಪ್ಪ, ನೀವ್ಯಾರು ಒಬ್ಬ ಅಭಿಮಾನಿಯಾಗಿದ್ದವನು, ಒಬ್ಬ ಹೋಟೆಲ್ ಸಪ್ಲೈಯರ್ ಅಭಿಮಾನಿ ಆಗಿರ್ತಾನೆ, ಹೋಟೆಲ್ ಓನರ್ ಅಭಿಮಾನಿ ಆಗಿರ್ತಾನೆ, ಅಥವಾ ಒಬ್ಬ ಸಣ್ಣ ಪುಟ್ಟ ರೌಡಿ ಇದು ಬ್ಯಾಕ್ಗ್ರೌಂಡ್ ಇರೋನು ಅವನು ಅಭಿಮಾನಿ ಆದರೆ, ನೀನು ರೌಡಿ, ನಿಂದು ಹಿಸ್ಟ್ರಿ ಇದೆ, ನೀನು ನನ್ನ ಅಭಿಮಾನಿ ಆಗ್ಬೇಡ ಅಂತ ಏನು ಅವ್ರನ್ನೆಲ್ಲ ಲಿಸ್ಟಿಗೆ ತೆಗೆದಾಕಾಗತ್ತಾ? ಅದು ಅವ್ರವ್ರ ಇಷ್ಟ. ಅಭಿಮಾನ ಅನ್ನೋದು ಅವ್ರಿಗೆ ಬಿಟ್ಟಿದ್ರಿ. ನಟ ಅನ್ನೋದು ಆ್ಯಕ್ಟ್ ಮಾಡ್ತಾರೆ, ಅವ್ರಿಗೆ ಅವರ ಅಭಿನಯ ನೋಡಿ ಅಭಿಮಾನ ಬೆಳೆಸ್ಕೋತಾರೆ, ಅದು ಅವ್ರವ್ರ ಇಷ್ಟ, ಅದು ಬಿಟ್ಬಿಡಿ. ಆದರೆ ಇಲ್ಲಿ ದರ್ಶನ್ ಅವ್ರು ಮಾಡಬೇಕಾದ್ರೆ ಕೆಲಸ ಒಂದಿದೆ. ಏನಂದರೆ, ಅವರು ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಏನು, ಅಭಿಮಾನಿಗಳೇ, ನೀವು ನಿಜವಾಗ್ಲೂ ನನ್ನ ಅಭಿಮಾನಿಗಳೇ ಆಗಿದ್ದರೆ ಈ ರೀತಿ ಕೆಟ್ಟದಾಗಿ ಯಾರೋ ಒಬ್ಬರನ್ನ ನನ್ನ ಬಗ್ಗೆ ಕೆಟ್ಟದಾಗಿ ಯಾರೋ ಮಾತಾಡ್ಕೊಳ್ಳಿ ಬಿಟ್ಬಿಡಿ. ಆದರೆ ನನ್ನನ್ನು ಬೈದರು, ನನ್ನನ್ನು ತೇಜೋವಧೆ ಮಾಡಿದ್ರು ಅಂತ ಹೇಳಿ ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ ಅಥವಾ ಹೋಗಿ ಯಾರನ್ನೋ ಬೆದರಿಸೋದಾಗಲಿ ಮಾಡಬೇಡಿ ಅನ್ನೋದನ್ನು ಇವರು ಬಹಿರಂಗವಾಗಿ ಹೇಳಬೇಕು ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ಪೋಸ್ಟ್ ಹಾಕಿದ್ದಾರೆ ಅವರು, ನೋಡಿದೆ. ಕೆಲವೊಂದು ವಿಜಯಲಕ್ಷ್ಮಿ ಅವರು ಗ್ರೂಪಲ್ಲಿ ಒಂದು ಪೋಸ್ಟ್ ಬಂದಿದೆ, ಮತ್ತು ಅವ್ರದ್ದೊಂದು ಗ್ರೂಪಲ್ಲಿ ಬಂದಿದೆ, ದರ್ಶನ್ ಅಭಿಮಾನಿಗಳೇ ನೀವು ಯಾವುದೇ ರೀತಿ ಯಾವುದಕ್ಕೂ ಕಿವಿ ಕೊಡಬೇಡಿ ಅಂತ ಪೋಸ್ಟ್ ಹಾಕಿದ್ದಾರೆ. ಬಟ್ ಇದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಪೋಸ್ಟ್ ಬಂದಿದೆ, ಈ ರೀಸೆಂಟಾಗಿ ಬರ್ತಾ ಇದೆ, ನಾನು ನೋಡಿದೆ. ಕೆಲವೊಂದು ಗಮನಿಸಿದೆ, ಯಾರೋ ಪೋಸ್ಟ್ಗೆ ಹಾಕಿದಾರಾ ಅಥವಾ ಇವರ ಫ್ಯಾನ್ಸ್ ಪೇಜಿಂದ ಏನಾದರೂ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರಾ ಅಂತ ನೋಡಿದಾಗ ಕೆಲವೊಂದು ಪೋಸ್ಟ್ ಬಂದಿದೆ. ನೀವು ಎಷ್ಟೇ ಮಾತಾಡಿದ್ರು ನೀವು ಕೆಟ್ಟದಾಗಿ ಮೆಸೇಜ್ ಮಾಡೋದು ನಿಲ್ಲಿಸಿ, ಕಾಲವೇ ತಸ್ಮೈ ನಮಃ, ಕಾಲವೇ ಉತ್ತರ ಕೊಡುತ್ತೆ, ಈ ರೀತಿಯೆಲ್ಲ ಪೋಸ್ಟ್ ಹಾಕಿದರೆ ಒಂದು ಒಳ್ಳೆ ಬೆಳವಣಿಗೆ ಅದು. ಬಟ್ ಇದಕ್ಕೆ ನಾನು ಹೇಳೋದು, ಇನ್ನೊಂದು ಪ್ರಥಮ ಅವ್ರ ವಿಚಾರಕ್ಕೆ ಬರ್ತೀನಿ. ನೆಕ್ಸ್ಟು ಪ್ರಥಮ ಅವರು ಒಬ್ಬರು ನಟ, ಒಬ್ಬ ಸ್ಟಾರ್ ಅಂದ್ಕೊಳ್ಳಿ. ನಿಮಗೆ ಒಂದು ಇದು ಕೊಡ್ತೀನಿ, ನೀವೊಂದು ಬುದ್ಧಿ ಹೇಳಿ ಅಂತೇನೆ ಹೇಳಿದಿರ, ಕರೆಕ್ಟ್, ಅದು ಓಕೆ, ಬುದ್ಧಿ ಹೇಳಬೇಕು. ದರ್ಶನ್ ಅಭಿಮಾನಿಗಳೆಲ್ಲ ಕೆಟ್ಟವರು, ದರ್ಶನ್ ಅಭಿಮಾನಿಗಳೆಲ್ಲ ಅಂಥವರು, ಅವ್ರ ಬಾಯಲ್ಲಿ ಇಂಥದೇ ಬರೋದು, ಅವರೆಲ್ಲ ಆ ಗ್ರೂಪ್ ಅವರೆಲ್ಲ ಸರಿ ಇಲ್ಲ ಅಂತ ನೀವು ಡಿಸೈಡ್ ಮಾಡಬೇಡಿ. ಎಲ್ಲ ಥರದವ್ರು, ಸರಿ ಇಲ್ಲದೇ ಇರೋರು ಇರ್ತಾರೆ, ಸರಿ ಇರೋರು ಇರ್ತಾರೆ, ಫ್ಯಾಮಿಲಿ ಆಡಿಯನ್ಸು ಇರ್ತಾರೆ, ಎಲ್ಲ ಥರದವ್ರು ಇರ್ತಾರೆ ರೀ. ಒಬ್ಬ ನಟ ಆದಮೇಲೆ ಎಲ್ಲ ನೀವು ನಾಳೆ ದಿನ ಸ್ಟಾರ್ ಆಗ್ತೀರಿ ಅಂತ ಅಂದ್ಕೊಳ್ಳಿ. ನೀವು ಸ್ಟಾರ್ ಆದಾಗ ನೀವು ಡಿಸೈಡ್ ಮಾಡ್ತೀರಾ, ಫಿಲ್ಟ್ರ್ ಮಾಡ್ತೀರಾ? ಒಳ್ಳೊಳ್ಳೆಯವ್ರು ಮಾತ್ರ ನನ್ನ ಫ್ಯಾನ್ಸಲ್ಲಿ ಇರಬೇಕಪ್ಪ ಪೇಜಲ್ಲಿ ಅಂತ ಫಿಲ್ಟ್ರ್ ಮಾಡ್ತೀರಾ? ಮಾಡೋಕ್ಕಾಗುತ್ತಾ? ಡಿಸೈಡ್ ಮಾಡೋಕ್ಕಾಗುತ್ತಾ? ಈ ಅಭಿಮಾನಿಗೆ ಈ ಥರ ಬ್ಯಾಕ್ಗ್ರೌಂಡ್ ಇದೆ ಅಂತ ಯಾರಾದರೂ ಡಿಸೈಡ್ ಮಾಡೋಕ್ಕಾಗುತ್ತಾ? ಇವನು ಬ್ಯಾಕ್ಗ್ರೌಂಡ್ ಈ ಥರ ಇದೆ, ಇವನು ನನ್ನ ಅಭಿಮಾನಿ ಡಿಸೈಡ್ ಆಗಲ್ಲ, ಅದು ಬೇರೆ. ಬಟ್ ನೀವು
ಎಲ್ಲ ವಿಚಾರಕ್ಕೂ ನಟನ ಹೆಸರು ತರೋದು ನನಗಂತೂ ಯಾವ ನಟನೇ ಆಗಲಿ, ದರ್ಶನ್ ಆಗಿರಲಿ, ಬೇರೆ ನಟ ಆಗಿರಲಿ, ಯಾರೇ ಆಗಿರಲಿ ರೀ, ಯಾಕ್ರಿ ಪಾಪ ಅವ್ರನ್ನೆಲ್ಲ ಇದು ಕೇಳ್ಕೊ ಬರ್ತೀರಾ? ಈ ಸ್ಟಾರ್ ವಾರ್ ಆಮೇಲೆ ದರ್ಶನ್ ಅಭಿಮಾನಿಗಳು ಅಷ್ಟೇ ನಾ ಕೆಟ್ಟದಾಗ ಮಾತಾಡೋದು, ಬೇರೆ ನಟರ ಅಭಿಮಾನಿಗಳು ಕೆಟ್ಟದಾಗ ಮಾತಾಡೋದಿಲ್ವಾ? ಅಂದರೆ ನಾನು ಹೇಳ್ತಿರೋದು ನಟರ ವಿಚಾರಕ್ಕಲ್ಲ, ಅಭಿಮಾನಿಗಳು ಅಂದಾಗ ಅವರವರ ಬಾಸ್ ಮೇಲೆ ಒಂದು ಅಭಿಮಾನ ಏನೋ ಇಟ್ಕೊಂಡಿರ್ತಾರೆ. ಅಯ್ಯೋ ನಮ್ಮ ಬಾಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲಪ್ಪ ಅಂತ ಏನೋ ಕೆಟ್ಟದಾಗ ಮಾತಾಡ್ತಾರೆ. ಸೊ ಅಂಥವ್ರಿಗೆ ಬುದ್ಧಿ ಕಲಿಸಿ, ಇಲ್ಲ ಅಂತಲ್ಲ. ಬಟ್ ಎಲ್ಲ ವಿಚಾರಗಳಿಗೂ ಅವ್ರೇನೋ ಮಾತಾಡ್ದ, ಅವನೇನೋ ದಡ್ಡ ಮಾತಾಡ್ದ ಅಂತಂದರೆ ಇವ್ರ ವಿಚಾರನ ತೊಗೊಂಡು ಅವ್ರ ಹೆಸರನ್ನ ಹಾಕ್ಕೊಂಡು ಅವ್ರ ಫೋಟೋ ಹಾಕ್ಕೊಂಡು ಎಲ್ಲ ಕಡೆ ಮಾತಾಡ್ಕೊಂಡು ಯಾಕ್ರಿ ಈ ಮನುಷ್ಯನ ತೇಜೋವಧೆ ಮಾಡ್ತೀರಾ? ಕೆಲವೊಂದು ವಿಚಾರ ತಪ್ಪು ಅಂತ ಅನ್ನಿಸ್ತು ನನಗೆ. ಈಗ ಅವರ ಅಭಿಮಾನಿಗಳು ಮೆಸೇಜ್ ಮಾಡಿದರೆ ತಪ್ಪೇ. ಆಮೇಲೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೇ ಯಾವುದೇ ವಿಚಾರನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಮೆಸೇಜಲ್ಲಿ ನಾವು ಯಾರ ಹೆಸರನ್ನು ತರೋದು ಒಂದು ಪತ್ರಿಕಾ ಧರ್ಮದಲ್ಲೂ ಅದು ಸರಿ ಅಂತ ಅನ್ಸಲ್ಲ, ಅದು ಸರಿ ಅಂತ ಅನ್ಸೋದಿಲ್ಲ. ಅದು ಡಿಸೈಡ್ ಮಾಡಬಾರ್ದು ಒಂದು ವಿಚಾರದಲ್ಲೇ ಅಥವಾ ಒಂದು ಸಣ್ಣ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಡಿಸೈಡ್ ಮಾಡೋದು ತಪ್ಪು. ಸೊ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಸೊ ಕಮೆಂಟ್ಸ್ ಮಾಡಿ, ನಾನು ಹೇಳಿದ್ರೆ ಏನಾದರೂ ಇದಿದೆ ಅಂತಂದರೆ ನಿಮಗೆ ಏನು ಅನಿಸುತ್ತೋ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ.